ಇನ್ನು ನಾನು ಆಗಲೇ ಹೇಳ್ತಾ ಇದ್ದೆ, ಪ್ರವಾಸಿ ತಾಣಗಳಿಗೆ, ತೀರ್ಥಕ್ಷೇತ್ರಗಳಿಗೆ ಹೊಸ ವರ್ಷದ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ಧರ್ಮಸ್ಥಳದ ವಿಚಾರ ಹೇಳ್ತಾ ಇದ್ವಿ ನಿನ್ನೆ ಸಾಕಷ್ಟು ಸಂಖ್ಯೆಯಲ್ಲಿ ಧರ್ಮಸ್ಥಳದಲ್ಲಿ ಜನ ಇದ್ದರು, ಬೇರೆ ಬೇರೆ ರಾಜ್ಯಗಳಿಂದ ಜನ ಬಂದಿದ್ದರು ಅಂತ. ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದು ಧರ್ಮಸ್ಥಳದ ಇವತ್ತಿನ ದೃಶ್ಯ. ಭಕ್ತಾದಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಹೊಸ ವರ್ಷದ ಮೊದಲ ದಿನ ಮಂಜುನಾಥನ ದರ್ಶನವನ್ನು ಮಾಡಿಕೊಂಡು ನಮ್ಮ ದಿನಚರಿಯನ್ನು ಆರಂಭ ಮಾಡೋಣ ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ. ಮಂಜುನಾಥ ಅಂತಲೇ ಅಲ್ಲ, ದೇವರ ಯಾರು ಎಲ್ಲೂ ಹೋಗೋಕ್ಕಾಗದೇ ಇದ್ದವರು ಅವ್ರ ಮನೆ ಹತ್ತಿರ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಹೋಗ್ತಾರೆ. ಹಾಗೆ ದೇವರ ದರ್ಶನವನ್ನು ಪಡೆಯೋದ್ರ ಮುಖಾಂತರ ಹೊಸ ವರ್ಷಾಚರಣೆ ಅಂತಕ್ಕಂಥದ್ದು ಅವರವರ ಆಸಕ್ತಿ, ಅವರವರ ನಂಬಿಕೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ ಧರ್ಮಸ್ಥಳದ ದೃಶ್ಯಗಳು. ಈಗಿನ ದೃಶ್ಯವನ್ನು ನಿನ್ನೆನೇ ತುಂಬ ಅಂದರೆ ಸಾಗರೋಪಾದಿಯಲ್ಲಿ ಧರ್ಮಸ್ಥಳಕ್ಕೆ ಜನ ಬಂದಿದ್ದರು. ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಈ ಭಾಗದಿಂದಲೂ ಕೂಡ ಜನ ಬಂದು ಸೆಲೆಬ್ರೇಟ್ ಮಾಡಿರ್ತಕ್ಕಂಥದ್ದು. ಇನ್ನು ಮಲೆ ಮಹದೇಶ್ವರ ಬೆಟ್ಟ, ಅಲ್ಲೂ ಕೂಡ ಸಹಜವಾಗಿ ಕ್ರೌಡ್ ಜೋರಾಗಿರುತ್ತೆ. ಅಲ್ಲಿ ಅಮಾವಾಸ್ಯೆ ಅಂದ್ರೇ ಜನ, ಇನ್ನು ಹೊಸ ವರ್ಷಕ್ಕೆ ಜನ ಇಲ್ವಾ? ಸಿಕ್ಕಾಪಟ್ಟೆ ಜನ. ಮಲೆ ಮಹದೇಶ್ವರನ ಬೆಟ್ಟಕ್ಕೂ ಕೂಡ ತುಂಬ ಜನ ಹೋಗಿದ್ದಾರೆ. ಇಂಥ ದಿನಗಳು, ವಿಶೇಷ ದಿನಗಳಲ್ಲೇ ಯಾವಾಗಲೂ ಕೂಡ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇರ್ತಕ್ಕಂಥದ್ದು. ಅದರಲ್ಲೂ ಚಾಮರಾಜನಗರ, ಮೈಸೂರು, ಮಂಡ್ಯ, ರಾಮನಗರ ಈ ಭಾಗದಿಂದ ಮತ್ತು ತಮಿಳುನಾಡಿನಿಂದ ವಿಪರೀತ ಜನ ಬರ್ತಾರೆ ಮಹದೇಶ್ವರನ ಬೆಟ್ಟಕ್ಕೆ. ಹೊಸ ವರ್ಷದ ಸಂಭ್ರಮಾಚರಣೆ ಎಲ್ಲೆಡೆ ವಿಜೃಂಭಣೆಯಿಂದ ನಡೀತಿದೆ. ಅದರ ಜೊತೆಗೆ ಹೊಸ ವರ್ಷದ ಮೊದಲ ದಿನದ ಇವತ್ತು ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕೆಲವೊಂದು ಪ್ರಸಿದ್ಧ ಪುಣ್ಯಕ್ಷೇತ್ರಗಳಿಗೆ ಇವತ್ತು ಭಕ್ತರ ದಂಡೆ ಹರಿದು ಬಂದಿದೆ. ಅದರಲ್ಲೂ ಪ್ರಮುಖವಾಗಿ ಕರಾವಳಿಯ ಪ್ರಸಿದ್ಧ ದೇವಸ್ಥಾನ ಆಗಿರುವಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇವತ್ತು ಹೊಸ ವರ್ಷದ ಮೊದಲ ದಿನವೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿರುವಂಥದ್ದನ್ನು ನಾವು ಗಮನಿಸ್ಬೋದು. ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿದ್ದೇವೆ. ಇಲ್ಲಿ ಇವತ್ತು ಮುಂಜಾನೆಯಿಂದಲೂ ಇದೇ ರೀತಿಯಾದಂಥ ಜನಸಾಗರ ಬಂದಿರುವಂಥದ್ದು. ನಿನ್ನೆನೇ ಕೆಲವೊಂದು ಜನರು ಬಂದು ಇಲ್ಲಿ ವಾಸ್ತವ್ಯ ಹೂಡಿದ್ರು. ಅವರು ಇವತ್ತು ಮೊದಲ ದಿನದಂದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದರ್ಶನ ಪಡಿಬೇಕು, ವರ್ಷ ಆರಂಭ ಆಗುವಂಥ ದಿನದಲ್ಲೇ ಮಂಜುನಾಥನ ದರ್ಶನ ಪಡಿಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಬಂದಿರುವಂಥದ್ದು ನಾವು ಗಮನಿಸ್ಬೋದು. ಸರತಿ ಸಾಲಿನಲ್ಲಿ ಭಾಳಷ್ಟು ದೊಡ್ಡದಾದಂಥ ಸರತಿ ಸಾಲು ಇದೆ. ಸುಮಾರು ಭಾಳಷ್ಟು ದೂರದಲ್ಲಿರುವಂಥ ಸರತಿ ಸಾಲಿನಿಂದಲೂ ಭಕ್ತರು ಬರ್ತಾ ಇರುವಂಥದ್ದು. ಅಂದರೆ ಬೆಳಿಗ್ಗೆಯಿಂದಲೂ ಇದೇ ರೀತಿಯಾದಂಥ ನಿರಂತರ ಭಕ್ತರ ಆಗಮನ ಆಗ್ತಾ ಇದೆ. ಕೆಲವರು ವಾಸ್ತವ್ಯವನ್ನು ಇಲ್ಲೇ ಶ್ರೀ ಕ್ಷೇತ್ರದಲ್ಲೇ ನಿನ್ನೆನೇ ಉಳ್ಕೊಂಡಿದ್ದವರು ಇವತ್ತು ಬೆಳಿಗ್ಗೆಯಿಂದಲೇ ದರ್ಶನ ಪಡೀಲಿಕ್ಕೆ ಬಂದಿರುವಂಥದ್ದು. ಕೆಲವೊಂದು ಜನರು ಬೇರೆ ಬೇರೆ ಕಡೆಗಳಿಂದ ಇವತ್ತು ಮುಂಜಾನೆಯಿಂದಲೂ ಈ ಒಂದು ಕ್ಷೇತ್ರಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇವತ್ತು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಆಂಧ್ರ, ತೆಲಂಗಾಣ, ತಮಿಳುನಾಡು ಈ ಭಾಗದಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಈ ಕ್ಷೇತ್ರಕ್ಕೆ ಬರ್ತಾ ಇರುವಂಥದ್ದು. ಹೊಸ ವರ್ಷಕ್ಕೆ ಬೇಕಾದಂಥ ತಯಾರಿಗಳನ್ನು ಇಲ್ಲಿನ ಕ್ಷೇತ್ರದವರು ಮಾಡಿಕೊಂಡಿರುವಂಥದ್ದು ನಾವು ಗಮನಿಸ್ಬೋದು. ಮೇಲ್ಭಾಗದಲ್ಲಿ ನೀವು ಗಮನಿಸದಿದ್ದರೆ ಶ್ರೀ ಕ್ಷೇತ್ರದ ಪ್ರಮುಖ ದ್ವಾರ ಇದು. ಕ್ಷೇತ್ರಕ್ಕೆ ಹೋಗುವಂಥ ಈ ದ್ವಾರ, ಇದನ್ನು ಸಂಪೂರ್ಣವಾಗಿ ಶೃಂಗಾರ ಮಾಡಲಾಗಿದೆ. ಇದು ಬೆಂಗಳೂರಿನ 3 ಭಕ್ತರು ಸೇರಿ ಅವರ ಸೇವೆ ರೂಪದಲ್ಲಿ ಉಚಿತವಾಗಿ ಇದನ್ನು ಶೃಂಗಾರಗೊಳಿಸಿರುವಂಥದ್ದು. ಇಡೀ ಕ್ಷೇತ್ರಕ್ಕೆ ಇದೇ ರೀತಿಯಾದಂಥ ಹೂವಿನ ಅಲಂಕಾರವನ್ನು ಮಾಡಿದ್ದಾರೆ. ಬೆಂಗಳೂರಿನ ಗೋಪಾಲ್ ರಾವ್, ಆನಂದ್ ಮತ್ತು ಶ್ರೀ ಸಾಯಿ ಶ್ರವಣ್ ಅನ್ನುವಂಥವರು 3 ಜನರು ಸೇರಿ ಈ ರೀತಿಯಾದಂಥ ಒಂದು ವಿಶೇಷವಾದ ಅಲಂಕಾರವನ್ನು ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವರು